ನಿನ್ನೆಯಿಂದಲೇ ನಮ್ಮ ಅಭ್ಯರ್ಥಿಯಾಗಿರುವಂಥ ಯದುವೀರವರ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀನಿ. ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ವಾರ್ಡು ಕಾರ್ಯಕರ್ತರನ್ನು ಅಭ್ಯರ್ಥಿಗೆ ಪರಿಚಯಿಸುವ ಮತ್ತು ಮತಯಾಚನೆ ಮಾಡುವಂತಹ ಮತ್ತು ಅವರು ಬೇರೆ ಮನೆಗಳಿಗೆ ಹೋಗಿ ಮತಯಾಚಿಸೋದಕ್ಕೆ ಹುರಿದುಂಬಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಇಡೀ ಕ್ಷೇತ್ರದಲ್ಲಿದೆ, ಎಲ್ಲ ಕಡೆಗೂ ಹೋಗ್ತಾ ಇದ್ದೀನಿ. ಸರ್, ಇಲ್ಲಿ ಸಿಎಂ ಅವರು ಜೊತೆ ಕೊಟ್ಟಿದ್ದಾರೆ ಸರ್, ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ. 1947 ಸ್ವಾತಂತ್ರ್ಯ ಬಂದು 1950 ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಡುಕುವಂಥದ್ದು ಏನಿಲ್ಲ. ಅವರು BJP ಅಭ್ಯರ್ಥಿ. ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೇನೆ. ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದಿದ್ದಾರೆ, BJP ಅಭ್ಯರ್ಥಿ. ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತಾ ಇದೆ. ಚರ್ಚೆ ಎಲ್ಲ ವಿಷಯದ ಬಗ್ಗೆನೂ ಮಾಡ್ತಾರೆ. ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೀನಿ. ಅವರು ಕೆಲವೊಂದು ಭಾಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿದೆ. ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ BJP ಅಭ್ಯರ್ಥಿ ಅಂತ ಕರಿತೀರಾ? ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದಲ್ಲ ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ BJP ಅಭ್ಯರ್ಥಿ ಅಂತ ಕರೆದಿರೋದ್ರೆ ತಪ್ಪೇನಿಲ್ಲ. ಅವ್ರು BJP ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ. ನನಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಯಾರು ಅಂತ ನನಗಿನ್ನೂ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅವರು ಈಗೇನು ಕೇಳಿ ಬರ್ತಾ ಇದೀವಲ್ಲ ಹೆಸರು, ಅದೇ ಹೆಸರು ಫೈನಲೈಸ್ ಆಯಿತು ಅಂತಂದರೆ ನಾವು ಪ್ರಚಾರಕ್ಕೆ ಹೋಗಬೇಕು ಅಂತೆಲ್ಲ ಗೆಲ್ತೀವಿ. ಅಂತರ ನಾನು ಹೇಳೋಕ್ಕಾಗಲ್ಲ. ನಾನು ನಿಂತಿದ್ದರೆ 2 ರಿಂದ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತಿದ್ದೆ ಅಂತ ಹೇಳಿದ್ದೆ. ಲಾಸ್ಟ್ ಟೈಮು ನಾನು 1 ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ತೀನಿ ಅಂತ ಹೇಳಿದ್ದೆ. 1,40,000 ಗೆದ್ದೆ. ಈ ಸರಿ 2 ರಿಂದ 3 ಲಕ್ಷ ಯಾವ ಮಾರ್ಜಿನಲ್ಲಾರು ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನನ್ನ ಎಲೆಕ್ಷನ್ ನಾನು ಹೇಳ್ಬೋದು. ಆದರೆ ಕಾಂಗ್ರೆಸ್ನಲ್ಲಿ ಈಗ ಏನು ಕೇಳಿ ಬರ್ತಾ ಇರುವಂಥ ಹೆಸರೇನಿದೆ ಅದೇ ಹೆಸರಿಗೆ ಕೊಟ್ಟರೆ ಖಂಡಿತವಾಗಿಯೂ ನಾವು ಒಳ್ಳೆ ಅಂತರದಿಂದ ಗೆಲ್ತೀವಿ. ಸಿಎಂ ತವರಲ್ಲಿ ಅಭ್ಯರ್ಥಿ ಹುಡುಕಾಟಕ್ಕೆ ಇಷ್ಟೊಂದು ಹಿಂಸೆ ಆಗ್ತಿದೆ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನನಗೆ ಎಷ್ಟು ಸರಿ ಕೇಳ್ತಿರ್ರಿ. ಹಿಂದೆಲ್ಲ ಈ ಪ್ರಧಾನಿ ಆದವರು ರಾಷ್ಟ್ರಪತಿ ಆದವರು ಸತ್ತೋದ್ರೆ ವಾರ ಇಡೀ DD ಚಾನೆಲ್ ಹಾಕಿದರೆ ಆಕಾಶವಾಣಿ ತಗೊಂಡ್ರೆ ಅದು ಶೋಕಾಚರಣೆ ನಡೀತಾ ಇರ್ತಿತ್ತು. ಮುಗ್ದೋಗ್ಬಿಡ್ತದಲ್ಲ, ಬಿಟ್ಬಿಟ್ಟು ಬೇರೆ ಏನಾರು ಕೇಳಿ. ನನಗೀಗ ನನ್ನ ಮುಂದಿರುವ ಗುರಿ ನಮ್ಮ BJP ಅಭ್ಯರ್ಥಿಯಾಗಿರುವಂಥ ಯದುವೀರವ್ರನ್ನ ಗೆಲ್ಲಿಸಿ ಕಳಿಸ್ಕೊಡೋದಾಗಿದೆ. ಅದು ಬಿಟ್ಟರೆ ಬೇರೆ ಯಾವ ಗುರಿ ಉದ್ದೇಶಗಳು ನಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿ ಯದುವೀರವರ ಗೆಲುವು ಅಂತ ಏನಾದರೂ ಇದೆಯಾ ನೋಡಿ. ಈಗ ಅವರು ಎಲ್ಲ ಕಡೆಗೂ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಯದುವೀರವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತೇಳಿ ಹೇಳಿರುವಂಥ ಸಂಕಟನೇ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರವ್ರ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತ ನಾನೇ ಖುದ್ದು ಪ್ರಚಾರಕ್ಕೆ ಇಳಿದಿದ್ದೀನಿ. ಆ ಜೋಡೆತ್ತು ಎಲ್ಲ ಸಿನಿಮಾದೆಲ್ಲ ಬಳಸ್ಬೇಡಿ. ಜೋಡೆತ್ತಲ್ಲ ನಾನು ನಮ್ಮ ತಾಯಿ ಚಾಮುಂಡಿ ಏರಿರುವ ವಾಹನ, ನಾನು ಸಿಂಹ. ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ತಿರ್ತೀನಿ. ಅದೇ ಥರದಲ್ಲೇ ನಾನು ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ನಾನು ಒಂದು ಅಭಿವೃದ್ಧಿಯ ಮೇಲ್ಪಂಕ್ತಿಯನ್ನು ಈ ಕ್ಷೇತ್ರಕ್ಕೆ ಹಾಕ್ಕೊಟ್ಟಿದ್ದೀನಿ. ಹಿಂದೆ ಇರುವಂಥ ಎಷ್ಟೋ ಜನ ಸಂಸದರು ಬಂದಿದ್ದರು. ಅವ್ರು ಯಾರನ್ನೂ ಕೂಡ ನೆನಪು ಮಾಡಿಕೊಳ್ಳುವಂಥ ಎಷ್ಟು ಕಾಮಗಾರಿಗಳು ಅಥವಾ ಕೆಲಸಗಳು ಉಳಿದಿದೆ ನೀವೇ ನೋಡಿ. ನಾನು ಮಾಡಿರುವಂಥ ಕೆಲಸವನ್ನು ನೋಡಿ. ಹೀಗೆ ಕೆಲಸದ ಮುಖಾಂತರ ಡೆವಲಪ್ಮೆಂಟನ್ನು ಒಂದು ಪೊಲಿಟಿಕಲ್ ಅಜೆಂಡಾವಾಗಿ ತಂದು ಕೆಲಸವನ್ನು ಮಾಡಿದ್ದೀನಿ. ಜನ ಎಲ್ಲೇ ಹೋದ್ರೂ ಕೂಡ ಒಂದು ಸರಿ ಭಾಳ ಬೇಸರದ ಮಾತಾಡ್ತಾರೆ. ಈಗ ಇಲ್ಲಿ ಬಂದಾಗ್ಲೂ ಕೂಡ ನಿಮಗೆ ಟಿಕೆಟ್ ಸಿಗಲಿಲ್ವಲ್ಲ ಅಂತೇಳಿ ಹೇಳ್ಬಿಟ್ಟು ಸಂಕಟವನ್ನು ವ್ಯಕ್ತಪಡಿಸ್ತಾರೆ. ನಾವು ಅವ್ರು ಹೋಗಿ ಅವರನ್ನು ಮಾತಾಡಿಸ್ಲಿಲ್ಲ ಅಂದರೆ ಅದು ಬೇರೆ ಥರ ತಿರುಗಬಾರ್ದು. ಅದಕ್ಕೋಸ್ಕರವಾಗಿ ವೈಯಕ್ತಿಕವಾಗಿ ನಾನೇ ಚುನಾವಣೆ ಕ್ಯಾಂಪೇನಿಗೆ ಬಂದಿದ್ದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪು ಅಂತೇಳಿ ಹೇಳ್ಬಿಟ್ಟು ಸಂಕಟ ಪಡ್ತಾ ಇದ್ರಲ್ಲ ಜನ, ಅವ್ರ ಹೃದಯದಲ್ಲಿ ಕೊಟ್ಟಿದಾರಲ್ಲ ಆ ಸ್ಥಾನ, ಅದಕ್ಕಿಂತ ಯಾವ ಸ್ಥಾನ ನಂಗೆ ಬೇಕಾಗಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.